ಹಾಯ್ ಸೋಲ್ಜರ್ಸ್, ವೆಲ್ಕಮ್ ಟು ಎಕ್ಸ್ಪಿ ರೈಡರ್ ಬ್ಲಾಗ್. ಇದು ನಿಮ್ಮ ಪಾರ್ಟ್ 3. ಇದು ಎಲ್ಲಿದೆ ಗೊತ್ತಾ? ಬಂಡೀಪುರ ಫಾರೆಸ್ಟ್. ಸೋಲ್ಜರ್ಸ್ ಪಕ್ಕ ಹೇಳ್ತೀನಿ. ಫುಲ್ಲು ಫನ್ ಐತೆ, ಫುಲ್ ನೋಡಿ ಎಂಜಾಯ್ ಮಾಡಿ. ನಿಧಾನಕ್ಕೆ ಹೋಗೋಣ ಇಬ್ರು ಒಟ್ಟಿಗೆ. ಅಬ್ಬಾ, ಏನ್ ಜೋಳಿ ಗುರು, ಅಲ್ಲೇ 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 ಚೋಳಿ ಚೋಳಿ ಚೋಳಿ. ಕೇರಳ ಗಾಡಿ ಅಂದ ಕೇರಳ ಕೊಟ್ಟೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಯಾವ ಊರ ನಿಮ್ದು? ಅಣ್ಣ ಯಲಂಕ ಪಕ್ಕ ಶ್ರೀಲಂಕಾ. ನೆಕ್ಸ್ಟ್ ಕೇರಳ ಚೆಕ್ ಪೋಸ್ಟ್. ಹೌದು, ಮರತೆ ಹೋದೆ. ಕೇರಳ ಚೆಕ್ ಪೋಸ್ಟ್ ದಾಟಿದ ತಕ್ಷಣ ಫೋನ್ ತೊಳಗಾಕ್ಬೇಕು. ವ್ಲಾಗ್ ಮಾಡಂಗಿಲ್ಲ ಅಂತಪ್ಪ ಕೇರಳದಲ್ಲಿ. ಯಾರಾದ್ರೂ ಕೇರಳ ವ್ಲಾಗ್ ಮಾಡ್ತೀನಿ ಅಂತ ಬಂದಿದ್ರೆ ಮಾಡ್ಬೋದು. ಏನ್ ಚೆಕ್ ಪೋಸ್ಟ್ ದಾಟಿದ ತಕ್ಷಣ ಮಾಡ್ಬೋದು. ಔಟ್ ಆಫ್ ಫೋಕಸ್ ಆಗ್ದಿರ ಬಾರಪ್ಪ ಸಾಕು ವಿಡಿಯೋ. ನಿಧಾನಕ್ಕೆ ಹೋಗೋಣ ಅಂದ್ರೆ ಗ್ರೂಸ್ ಮಾಡ್ಕೊಂಡು ಹೋಯ್ತವ್ರು ಇವರು. KSRTC ಸ್ವಿಚ್. ಏನ್ ಗುರು ಚೋಲಿ ಫೋನಲ್ಲಿ ಕಾಣಿಸೈತೆ ಇಲ್ಲೋ ಗೊತ್ತಿಲ್ಲ ಮಿಸ್ಟು, ಆದ್ರೆ ನನಗೆ ಮಾತ್ರ ಸರಿಯಾಗಿ ಕಾಣಿಸೈತೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಫಾಸ್ಟ್ ಹೋಗ್ಬಾರ್ದಂತಾನೆ ಸ್ಪೀಡ್ ಬ್ರೇಕ್ ಹಾಕೋರೆ, ಆದ್ರೆ ನಮ್ಮವ್ರು ಕೇಳ್ತಾರ. ಇಂಟರ್ಸೆಪ್ಟರ್ ಒಂದು, ಅದು 650cc ಕೇಳ್ಬೇಕಾ? ಡ್ಯೂಕ್ ಒಂದು ಕೋತಿ ಫಸ್ಟ್ ಅನಿಮಲ್. ಇಲ್ಲಿ ಬಂದ್ರೆ ಯಾರು ಅನಿಮಲ್ಗೆ ಫೀಡ್ ಮಾಡಕ್ ಹೋಗ್ಬೇಡ್ರಿ. ಅದೇ ಹಲೋ ಹಲೋ, ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಏನ್ ಗುರು ಇದು ಚಳಿ. ಹಬ್ಬ 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 ಹಬ್ಬ. ನೀವು ಯಾವ ಊರರು? ಆ ಯಾವ ಊರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಎಲ್ಲ ಚಿಕ್ಕಪ್ಪನ ಮಕ್ಳು ದೊಡ್ಡಪ್ಪನ ಮಕ್ಳು ಅವ್ರು ಇಲ್ಲೇ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡ್ಬಿಟ್ಬಿಡ್ರಿ ಇದಕ್ಕೆ. ಔಟ್ ಆಫ್ ಫೋಕಸ್ ಆಗಿದ್ರ ಬರಪ್ಪ ಸಾಕು. ಈ ಇನ್ಸ್ಟಾಗ್ರಾಮ್ ನನ್ ಮಗ ಏನ್ ಗೊತ್ತಾ, ನಮ್ ಹುಡುಗಿರಿಲ್ಲ ಅಂತ ಗೊತ್ತು, ಆದ್ರೂ ಈ ಕಪಲ್ಸ್ ರೀಲ್ಸ್ ಗಳನ್ನೇ ಕಳ್ಸ್ಕೊಂಡ್ ನಮ್ನ ಸಾಯಿಸ್ತಾನೆ. ಒಂದ್ ಕಳ್ಸಿದ್ರೆ ಸಾಕಾಗಲ್ಲ, ಹಿಂದಿಂದ ನೀ ಇನ್ನೊಂದ್ ಕಳ್ಸ್ಬಿಡ್ಬೇಕು. ನಮ್ಮ ಹೊಟ್ಟೆ ಉರ್ಸ್ಬಿಡ್ಬೇಕು ಅವ್ರಿಗೆ. ಎಲ್ಲಿಂದ ಬರ್ತಾರಂತಾನೆ ಗೊತ್ತಿಲ್ಲ ನನಗಂತೂ. ಒಟ್ನಲ್ಲಿ ಹೊಟ್ಟೆ ಉರ್ಸಕ್ಕಂತಾನೆ ಬರ್ತಾರೆ. ಬರೀ ಡೌಗಳು ನಿಂದು. ಸೈಕ್. ಇದೇನ್ ನೀವು ಮಧ್ಯಾಹ್ನ ಬಂದ್ರೆ ಚೋಳಿ ಏನ್ ಕಾಣಿಸಲ್ಲ, ಬೆಳಗ್ಗೆ ಸಾಯಂಕಾಲ. ಎಷ್ಟೊಂದ್ ಜನಕ್ಕೆ ಡೌಟ್ ಇರುತ್ತೆ, ಈ ಫಾರೆಸ್ಟ್ ಎಷ್ಟ್ ಗಂಟೆಗೆ ಕ್ಲೋಸ್, ಎಷ್ಟ್ ಗಂಟೆ ಮೇಲೆ ಅಲೌಡ್ ಮಾಡಲ್ಲ ಅಂತ. 9 ಗಂಟೆ ಲಾಸ್ಟ್, 9 ಗಂಟೆ ಮೇಲೆ ಅಲೌಡ್ ಮಾಡಲ್ಲ. ಅಲ್ಲಿರೋರ್ನೇ ಕೇಳ್ದೆ ನಾನು. ಯಾಕೆ ಬ್ರೇಕ್ ಹೊಡೆದ್ರೆ ಮುಂದೆ ಹೋಯ್ತವನಲ್ಲ ಇವನು. ಅಪ್ಪಿ, ಗಾಡಿನ ಎಲ್ಲೂ ನಿಲ್ಸ್ಬಾರ್ದಂತೆ ಗುರು. ನಮ್ಮ ಅದೃಷ್ಟಕ್ಕೆ ಯಾವ್ದಾದ್ರು ಅನಿಮಲ್ ಸಿಗುತ್ತಾ ನೋಡೋಣ. ಚುಳಿ ಮಾತ್ರ ಸಿಗಪಟ್ಟೆ ಆಯ್ತಾಯ್ತೆ. ಅಣ್ಣ ಜರಿ ನಮ್ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಹಾಕಿದೀನಿ, ಅದು ಚೋಳಿ ಹೊಡಿತೈತೆ. ಇಷ್ಟೊಂದು ಚೋಳಿನ ಹಬ್ಬ. ಹಬ್ಬ ನೋಡ್ರಿ ಸನ್ಸೆಟ್ನ.
ಸೈಡ್ಗೆ ಹಾಕ್ಬೇಡ್ರಿ ಕಾರ್ನ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಫಾರೆಸ್ಟ್ ಆಫೀಸರ್ ಯಾರಾದ್ರೂ ಬರ್ಬೇಕು ರೌಂಡ್ಸ್ಗೆ, ಅವಾಗ ಗೊತ್ತಾಗುತ್ತೆ ಅವನಿಗೆ. ಈ ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬಿಟ್ಟಿದೀನಿ. ಎಂಟರ್ ಹೋಗಿ ಗಾಡಿ ರಿವ್ಯೂ ಕೊಟ್ಟಿದ್ದಾರೆ ಹೊರತು ಯಾರು ವ್ಲಾಗ್ ಮಾಡಿಲ್ಲ. ನಮ್ಮವ್ರು ಎಲ್ಲೋದ್ರು ಗೊತ್ತಿಲ್ಲ ಗುರು. ಹಂಸು ಹತ್ತಿದ ತಕ್ಷಣ ಒಂದಲ್ಲ, ಚೆನ್ನಾಗದೆ ರೋಡ್ ಮಾತ್ರ. ಹಿಂಗೆ ಮೇಂಟೈನ್ ಮಾಡ್ರಿ. ನಿಧಾನವೇ ಪ್ರಧಾನ. ಇನ್ನೊಂದು ಕೇರಳ ಬಸ್ಸು. ಅಂಡ ಕೇರಳ ಕುಟ್ಟಿ ಮನ್ಸಿಲ್ಲ ಇವು. ಈ ನನ್ನ ಮಕ್ಕಳು ಒಂದೊಂದಲ್ಲ ಏನಂತಿದೆ ಯೂಟ್ಯೂಬ್ ಬಗ್ಗೆ. ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋ ನೋಡ್ಬಿಟ್ಟಿದ್ದೀನಿ ನಾನು. ಯಾರು ಎಂಟರ್ ತಗೊಂಡು ರೈಡ್ ಹೋಗಿಲ್ಲ ಅಷ್ಟೊಂದು. ಎಲ್ಲ ರಿವ್ಯೂ ಕೊಟ್ಟಿದ್ದಾರೆ, ಗಾಡಿ ಹಿಂಗೆ ಮೈಲೇಜ್ ಹಂಗೆ ಅಂತ. ಆದ್ರೆ ನಾವು ಇವಾಗ ಈ ಗಾಡಿ ತಗೊಂಡು ಸುತ್ತಾಡ್ತಿದೀವಿ. ಫಸ್ಟ್ ಪ್ಲೇಸ್ ಶಿವನ ಸಮುದ್ರ, ಅದು ಪಾರ್ಟ್ 1 ನೋಡಿರ್ತೀರಾ ನೀವು. ಇದು ಸೆಕೆಂಡ್ ಪಾರ್ಟ್, ಬಂಡೀಪುರ ಫಾರೆಸ್ಟ್ ಗೇಟ್ ಇಂದ ವಯನಾಡು. ನಮ್ಮ ಹುಡುಗರಿಗೆಲ್ಲ ಒಟ್ಟಿಗೆ ಹೋಗೋಣ ಅಂದ್ರ ಅವ್ರ ಪಡಗ ಅವ್ರು ಹೊಟ್ಟೋಗ್ಬಿಟ್ಟವ್ರ. ನಾನು ಇವಾಗ ಹೆಂಗ್ ಹೋಗ್ಲಿ, ಏನ್ ಮಾಡ್ಲಿ ಮುಂದೂ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ನನ್ನ ಹತ್ರ ಇಲ್ಲ, ಯಾಕಂದ್ರೆ ನಾನು ಫೋನಲ್ಲೇ ವಿಡಿಯೋ ಮಾಡ್ತಿರೋದು. ಇದನ್ನ ಗೂಗಲ್ ಮ್ಯಾಪ್ ಹಾಕಿದ್ರೆ ನಾನು ಮಾಡೋದು. ಈಗ ಲೇ ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಚಳಿ ಮಾತ್ರ ಮುಗಿಸ್ತೈತೆ ನನಗೆ. ನಮ್ಮವ್ರೊಬ್ರು ಸಿಕ್ರು, ಇನ್ನೊಂದ್ ಗಾಡಿ ಹಿಂದೆ ಅದೇ, 2 ಗಾಡಿ ಕ್ರೂಸ್ ಮಾಡ್ಕೊಂಡ್ ಮುಂದೆ ಹೊಟ್ಟೋಗೈತೆ. ಎಲ್ಲಿ ಕೇಳ್ತಾರೆ ಫಾಸ್ಟ್ ಆಗಿ ಹೋಗ್ಬಿಡ್ರಿ ಅಂದ್ರೆ. ಒಟ್ಟಿಗೆ ಆದ್ರೂ ಹೋಗೋಣ ಇವಾಗಾದ್ರು. ಈ ಜಾಗ ಮಾತ್ರ ಗಾಡಿ ಪಂಚರ್ ಆಯ್ತಂದ್ರೆ ಏನ್ ಮಾಡೋದು? ದಾರು ಇಲ್ಲಾಂದ್ರೆ ನಮ್ ಗಾಡಿ ಏನ್ ಮಾಡಕ್ ಆಗಲ್ಲ, ಹಂಗೆ ತಳ್ಕೊಂಡ್ ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲಿ ಯಾರಾದ್ರೂ ಕಳ್ಸ್ಬೇಕು. ಅಂದ್ರೆ ರೇಂಜರ್ಸ್ ಇರ್ತಾರೆ, ರೇಂಜರ್ಸ್ನ ಹೆಂಗಾದ್ರು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಿಂಗಾಗೈತೆ ಅಂತ ಹೇಳ್ಬೇಕು. ಮಾಡಕ್ಕೆ ಇಲ್ಲಿ ಫೋನ್ ಸರ್ವಿಸ್ಗಳ ಒಳಗೆ ಅದು ಬೇರೆ. ಏನ್ ಚಳಿ ಅಷ್ಟೊಂದು ಚಳಿ ಇರಲ್ಲ ಅನ್ಕೊಂಡ, ಮತ್ತೆ ಚಳಿ ಹೋಗೋಣ. ಅದಕ್ಕೆ ಇವಾಗ ಚಳಿ ಸಿಗಾಪಟ್ಟೆ ಅದ. ವಾವ್ ವಾವ್ ವಾವ್, ಈ ತರ ರೋಡ್ ನೋಡಿದ್ರೆ ಸ್ಲೋ ಹೋಗ್ಬೇಕು ಅನ್ಸುತ್ತಾ? ಆದ್ರೂ ಸ್ಲೋಗೆ ಹೋಗ್ಬೇಕು. ನಮ್ಮ ಅಪ್ಪ ಹೇಳೋರೆ, ಇಲ್ಲ ಟೂರ್ ಕಳ್ಸಲ್ಲ ಅಂದ್ಬಿಟ್ರು ಅಷ್ಟೇ. ಆದ್ರೆ ರೋಡ್ ಮಾತ್ರ ಸೈಕ್. ಆಣಿ ಅಣ್ಣ ನಮಸ್ಕಾರ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಆಣಿ ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ ಬಂಗಾರಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಾವು ಬೆಳೀತಿದ್ದಾಗ್ಲೇನೆ ಈ ರಿಲೇಟಿವ್ಸ್ ಆ ಕಡೆ ಈ ಕಡೆ ಇರೋರು ಹೊಟ್ಟೆ ಹೋಗೋದು.
ನಾ ಗಾಡಿ ನಿಲ್ಸಿದೀನಿ, ದಿನಾ ಗಾಡಿ ಹತ್ರ ಬಂದು ಯಾರೋ ಏನೋ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಒಂದಿನ ಮಿರರ್ ಹೊಡ್ದಾಕ್ಬಿಟ್ಟಿದ್ರು, ಒಂದಿನ ನಂಬರ್ ಪ್ಲೇಟ್ ಹೊಡ್ದಾಕ್ಬಿಟ್ಟಿದ್ರು. ಯಾಕೆ ಈ ಹೊಟ್ಟೆ ಉರಿ ಎಂತ ಅವ್ರಿಗೆ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಮೇ ಬಿ ಇದೇ ಲಾಂಗ್ ವಿಡಿಯೋ ಆಯ್ತು ಅಂದ್ರೆ ಪಾರ್ಟ್ 3 ಬಂದ್ಬಿಡುತ್ತೆ ಇದೇನೆ ನಿಮ್ಗೆ. ಮೇ ಬಿ, ಕನ್ಫರ್ಮ್ ಅಲ್ಲ, ಮೇ ಬಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನ್ ಯಾಕೆ ಈ ಜಾಗದಲ್ಲಿ ಗಾಡಿ ನಿಲ್ಸ್ಬಿಟ್ಟು ಜಾಸ್ತಿ ಹೊತ್ತು ಇರ್ಬೇಡ್ರಿ ಅಂತೀನಿ ಅಂದ್ರೆ, ಈ ಹುಲಿ ಚಿರತೆ ಅಲ್ಲ, ಬೇಟೆ ಆಡ್ಬೇಕಾದ್ರೆ ನೋಡಿದ ತಕ್ಷಣ ಬೇಟೆ ಆಡಲ್ಲ. ಒಂದ್ 5 ನಿಮಿಷ ಕಾಯುತ್ತೆ, ಕಾಯ್ದ್ಬಿಟ್ಟು ಆಮೇಲೆ ಬೇಟೆ ಆಡುತ್ತೆ. ಲೈಕ್ ಹೇಗಂದ್ರೆ, ಇವಾಗ ನಾನು ಎದುರುಗಡೆ ಒಂದ್ ಜಿಂಕೆ, ಒಂದ್ ರೈಟಲ್ಲಿ ಒಂದು ಹುಲಿ ಇಲ್ಲ ಚಿರತೆ ಇರುತ್ತೆ. ಅದು ಲೈಟ್ ಆಗಿ ಮೂವ್ ಆಗಿ ಹತ್ರ ಬಂದ್ಬಿಟ್ಟು ಆಮೇಲೆ ಬೇಟೆಗೆ ಜಂಪ್ ಮಾಡುತ್ತೆ. ಹುಲಿ ಮತ್ತೆ ಚಿರತೆ ಸ್ವಭಾವನೇ ಅಷ್ಟು. ಅಂದ್ರೆ ಅದು ಕಾಡು ಪ್ರಾಣಿ, ಅದು ಬೆಳೆದಿರೋದು ಹಂಗೆ. ನನ್ನ ಮಕ್ಳು ನಿಧಾನಕ್ಕೆ ಬರ್ರೋ ಅಂದ್ರ ಹೈವೇಲು ಚಚ್ಕೊಂಡ್ ಬಂದ್ರಿ, ಘಾಟ್ ಸೆಕ್ಷನ್ ಫಾರೆಸ್ಟ್ ಏರಿಯಾದಲ್ಲಾದ್ರೂ ನಿಧಾನಕ್ಕೆ ಬರ್ರಪ್ಪ. ನನಗೆ ದೊಡ್ಡ ಆಸೆ ಏನು ಇಲ್ಲ, ಒಂದೇ ಒಂದು ಫೋರ್ಡ್ ಮಸ್ಟ್ಯಾಂಗ್ ಸಾಕು. ಆವ್ರೇಜ್ ನನಗೆ ಬೇಕಾಗಿರೋದೇ ಅಷ್ಟು. ಅವನ್ಗೆ ಇಷ್ಟಪಟ್ಟಿರೋದು ಒಂದೇ ಒಂದು ಕಾರು, ಆದ್ರೆ ಅದು ನನ್ನ ಇಷ್ಟ. ಆದ್ರೆ ಅಷ್ಟೇ. ಮನೆಯವ್ರಿಗೋಸ್ಕರ ಒಂದು ಸ್ವಂತ ಮನೆ ಆದ್ರೂ ತಗೊಳ್ಳೇಬೇಕು. ನಾವು ಎಷ್ಟಂತ ಬಾಡಿಗೆ ಕಟ್ಕೊಂಡಿರೋದು, ತಿಂಗ್ಳಿಗೆ 10,000 ಬಾಡಿಗೆ, ದುಡಿಯೋದೇ 13,000. ಅದ್ರಲ್ಲಿ 10,000 ಬಾಡಿಗೆಗೆ ಹೋಯ್ತು ಅಂದ್ರೆ 3,000 ರೂಪಾಯಿ ಇಟ್ಕೊಂಡು ಏನ್ ಮಾಡೋದು? ಆ 3,000 ರೂಪಾಯಿಲಿ 1,000 ರೂಪಾಯಿ ಕೂಡಿಕೊಂಡು ಇವಾಗ ಏನು 1,000 ರೂಪಾಯಿ ಕೂಡಿಕೊಂಡು ಈ ವ್ಲಾಗ್ ಮಾಡಕ್ಕೆ ಏನೇನ್ ಬೇಕು ಸೆಟಪ್ ಎಲ್ಲ ತಗೊಂಡಿರೋದು ಓನ್ ಮನಿ. ಲೈಕ್ ಹೆಲ್ಮೆಟ್ ನಾನೇ ತಗೊಂಡೆ, ಇದು ಆಕ್ಸರ್ ಅಂಟರ್ ಅಂತ, ಇದ್ರ ಬಗ್ಗೆ ಹೆವಿ ಕೊಡ್ತೀನಿ ಒಂದಿನ. ಆಮೇಲೆ ಈ ಫೋನು ವಿವೋ T2 Pro 2 ವರ್ಷ ಆಯ್ತು ತಗೊಂಡ್ ನಾನು. 26,000 EMI ಕಟ್ಬಿಟ್ಟು ತಿಂಗ್ಳು EMI ಕಟ್ತಿದ್ದೆ, 3,600 3,800 ಅಂತ EMI ಕಟ್ಟಿ ಆಯ್ತಾ. ನೆಕ್ಸ್ಟ್ ಈ ಮೈಕ್ ಬಿಡ್ರಿ, ಮೈಕ್ಗೆ ನಮ್ಮಮ್ಮ ಅರ್ಧ ಸ್ಪಾನ್ಸರ್ ಮಾಡಿದ್ರು. ನಮ್ ನಿತ್ಯ ಮಾಮ ಬೆಳಗ್ಗೆ ತೋರಿಸ್ದೆ, ಪಾರ್ಟ್ 1 ಅಲ್ಲಿ ಇರ್ತಾರೆ, ನೋಡ್ದಿರೋರು ಹೋಗಿ ನೋಡ್ಕೊ ಬನ್ನಿ ಪಾರ್ಟ್ 1. ಪಾರ್ಟ್ 1 ನೋಡ್ಕೊಂಡ್ ಬನ್ನಿ. ಅದ್ರಲ್ಲಿ ನಿತ್ಯ ಮಾಮ ಅಂತ ಇರ್ತಾರೆ, ಅವರೇ ಅರ್ಧ ಸ್ಪಾನ್ಸರ್ ಮಾಡಿದ್ದು, ಅರ್ಧ ನಮ್ಮಮ್ಮ ಅರ್ಧ ನಮ್ಮ ಮಾಮ ಸ್ಪಾನ್ಸರ್ ಮಾಡಿದ್ದು. ಬೈಕ್ಗೆಲ್ಲ ಟಿಕೆಟ್ ಬೇಡ, ಕಾರು ಬಸ್ಸು ಲಾರಿ ಅಂತದಕ್ ಮಾತ್ರ ಟಿಕೆಟ್ ಬೇಕು ಬಂಡೀಪುರ ಫಾರೆಸ್ಟ್ ಎಂಟ್ರಿಗೆ. ಇನ್ನು ಕೇರಳ ಚೆಕ್ ಪೋಸ್ಟ್ ಬೇರೆ ಐತೆ, ಅದ್ರಲ್ಲಿ ಏನೇನ್ ಡಾಕ್ಯುಮೆಂಟ್ ಕೇಳ್ತಾರೋ ಗೊತ್ತಿಲ್ಲ. ಈ ನೆಗಡಿ ಆಗ್ಬಿಟ್ರೆ ಸಾಯಿಸೈತೆ ನೆಗಡಿ. ಈ ನೆಗಡಿ ಯಾರು ಕಂಡಿಡ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಟ್ಟು ಹೋಗ್ರಿ. ಚಳಿ ಆಯ್ತೈತೆ. ನೈಟ್ ಟೈಮು ಫಾರೆಸ್ಟ್ ಜಾಲಿ ಫುಲ್ಲು ಜಾಲಿ. ಈ ವ್ಲಾಗ್ ನ ಕ್ರಿಸ್ಮಸ್ ವ್ಲಾಗ್ ಅಂತಾನೆ ಮಾಡ್ಕೊಬಹುದು, ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಬರ್ತದೆ. ಕ್ರಿಸ್ಮಸ್ ಲಾರಿ ಅಣ್ಣ ನಮಸ್ಕಾರ. IB ಮಾಡ್ಕೊಂಡೇ ಬರೋಣ, ಚೆನ್ನಾಗಿರ್ಬೋದು. ಏನ್ ಗುರು ಇಷ್ಟೊಂದು ಸಿಕ್ಕಾಪಟ್ಟೆ ಚಳಿ.
ಜರ್ಕಿನ್ ಹಾಕಿದೀನಿ, ಚೆನ್ನಾಗಿರೋ ಜರ್ಕಿನ್. ಆದ್ರೂ ಇಷ್ಟೊಂದೆಲ್ಲ ಚೊಲಿತ್ತು ಅಂದ್ರೆ ನೀವು 2-3 ಜರ್ಕಿನ್ ಹಾಕೊಂಡ್ಬರ್ಬೇಕು. ಇವಾಗ ನಾನು ಅದನ್ನೇ ಯೋಚಿಸ್ತಿರೋದು, ಸೈಡಲ್ಲಿ ಹಾಕ್ಬಿಟ್ಟು ಹಾಕೋಬಿಡೋಣ ಅಂತ. ಆದ್ರೆ ನಾನೇ ಹೇಳ್ಬಿಟ್ಟು ನಾನೇ ಸೈಡಲ್ಲಿ ಇಳ್ಸಕ್ಕಾಗುತ್ತಾ ಗಾಡಿನ? ಅದು ವಾಸ್ತವ ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಸ್ವಾಮಿ, ಸಿಕ್ಕಾಪಟ್ಟೆ ಚಳಿ ಐತೆ ಈ ಡಿಸೆಂಬರ್ ಮಾತ್ರ. ಬೆಂಗಳೂರು ವೆದರು ಅಷ್ಟೇ, ಹೋದವರ ಫುಲ್ ಕೋಲ್ಡ್ ಇತ್ತು, ಬೆಳಗ್ಗೆ ಎದೊಳಿಕೂ ಆಗಿಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್. ಈ ವಾರ ನೋಡಿದ್ರೆ ಫುಲ್ ಬಿಸಿಲು ಹೊಡಿತೈತೆ. ಏನ್ ಕ್ಲೈಮೇಟ್, ಈ ಕ್ಲೈಮೇಟ್ ಚೇಂಜ್ ಇಂದಾನೆ ಅರ್ಧ ನಮ್ಗೆ ಈ ಜ್ವರ ನೆಗಡಿ ಎಲ್ಲ ಬರೋದು ಆಲ್ಮೋಸ್ಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಿದು, ಬಂಡೀಪುರ ಹುಲಿ ಸಂರಕ್ಷಣೆಗೆ ಸುಸ್ವಾಗತ. ನಾವು ಕನ್ನಡ ಮೀಡಿಯಂ ಅಮ್ಮ. ಆಕ್ಚುಲಿ ಹೇಳೋದ್ರೆ ನಾನು ಡಿಗ್ರಿನು ಕನ್ನಡ ಮೀಡಿಯಂ ಅಲ್ಲೇ ಮುಗಿಸ್ತವನು. ಅಕೌಂಟ್ಸ್ ಮಾತ್ರ ಹೆಂಗಿತ ಬರ್ದೆ, ಮಿಗಿತಲ್ಲ ಥಿಯರಿ ಎಲ್ಲ ಕನ್ನಡನೇ. ಹೊಸ ರೋಡು ಅಲ್ಲೇ ಓ, ಏನ್ ಯಾ ಅನಿಮಲ್ ಕಾಣಿಸ್ತಿಲ್ವಲ್ಲ? ಬ್ಯಾಕ್ ಪೈನ್ ಬೇರೆ, ಈ ಚಳಿ ಬೇರೆ, ಎರಡು ಹಾಕೊಂಡು ಹೊಡಿತಾ ಐತಪ್ಪ ಸ್ವಾಮಿ. ನಿಧಾನವೇ ಪ್ರಧಾನ. ಆದ್ರೆ ನಾವ್ ಹಂಗಲ್ಲ ಸಮಯ. ಆಕ್ಚುಲಿ ನಮ್ ಪಕ್ಕ ಲೋಕಲು. ಯಾಕೆ ಇಷ್ಟೊಂದು ಟ್ರಾಫಿಕ್ ಏನಾದ್ರು ಹೋಯ್ತಾ ಅಲ್ಲಿ? ಏನಿಲ್ವಲ್ಲ, ಯಾಕೆ ಟ್ರಾಫಿಕ್? ಓಹೋ, ಡೌನ್ ಅಲ್ಲಿ ಒಂದು ಹಂಸು, ಒಂದು ಟ್ರಕ್. ಹಾಗಂದ್ರೆ ಟ್ರಾಫಿಕ್ ಇರೋದು ನ್ಯಾಯನೇ ಬಿಡ್ರಿ. ಎಂಟರ್ಕಲ್ಲಿ ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ? ಹಿಂದೆ ಸೌಂಡ್ ಬರುತ್ತೆ, ಕ್ರಿಕ್ ಕ್ರಿಕ್ ಅಂತ ಸೌಂಡ್ ಬರುತ್ತೆ ಇಲ್ವಾ? ಮಾರ್ನಿಂಗ್ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಮೂವ್ ಮಾಡ್ಬೇಕಾದ್ರೆ ಜರ್ಕ್ ಆಗುತ್ತೆ ಗಾಡಿ. ಅದು ಇಲ್ವಾ, ಏನೋ ಒಂದ್ ಕೆಲಸ ಬಂದ್ಬಿಡುತ್ತೆ ಗಾಡಿಗೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಯಾಕಪ್ಪ ಎಷ್ಟು ಸ್ಲೋ ಓದ್ತಿದ್ದೀರಾ? ಭಯ್ಯ ನೆಟ್ವರ್ಕ್ ಐತಾಯ್ತಾ? ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಸೂಪರ್ ಅಲ್ಲ, ಹಂಸಲೇಖ ಬರೆಯಲ್ಲ. ಲಾರಿ ಆಲ್ಮೋಸ್ಟ್ ಎಲ್ಲ ಲಾರಿಗಳಪ್ಪ. ಇಲ್ಲೇ ಹಿಂಗ್ ಚೊಡಿ ಹೊಡಿತೈತಲ್ಲ, ಇನ್ನು ಘಾಟ್ ಸೆಕ್ಷನ್ ಬೇರೆ ಐತೆ. ಘಾಟ್ ಸೆಕ್ಷನ್ ಅಲ್ಲಿ ಏನೈತೆ ಗೊತ್ತಿಲ್ಲ. ಮಮ್ಮಿ ಅಬ್ಬಾ, ಸಿಕ್ಕಾಪಟ್ಟೆ ಚೊಳಿ ಅಬ್ಬಾ ಸ್ವಾಮಿ. ಅಷ್ಟ್ ಕವರ್ ಮಾಡ್ಕೊಂಡಿದ್ರು ಚೊಳಿ ಆಯ್ತೈತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ರೇಂಜ್ ಅಲ್ಲಿ ಇರ್ಬೇಕು ಅಂತ. ಎಲ್ಲ ಓನ್ ದುಡ್ಡು ಅಂತೆ. ಗಾಡಿ ಅಂತ ಕೇಳ್ತೀರಾ ನೀವು? ನಂಗೆ ಗೊತ್ತು ಗಾಡಿ ಯಾರು ಕೊಡ್ಸಿತ್ತು ಅಂತ. ಗಾಡಿ ಬಂದು ನಾನು ನಮ್ಮ ಅಣ್ಣ ತಿಂಗಳು ಚೀಟಿ ಹಾಕಿ, ಆ ತಿಂಗಳು ಚೀಟಿ ಹಾಕ್ಬಿಟ್ಟು ಆಮೇಲೆ ಗಾಡಿ ತಗೊಂಡಿರೋದು. ಅಯ್ಯಯ್ಯೋ, ಚೆಕ್ ಪೋಸ್ಟ್. ಚೆಕ್ ಪೋಸ್ಟ್ ಅಂದ್ರೆ ವ್ಲಾಗ್ ಮಾಡಂಗಿಲ್ಲ, ನೋಡೋಣ ಏನಂತ. ರೇಂಜರ್ ಆ ಸೈಡ್ ಅವ್ರೆ, ನಾವು ಈ ಸೈಡ್ ನೋಡ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಡೋಣ.
ಬೇಗ ಹೋಗ್ರು ಅವ್ನು ನೋಡೋಷ್ಟ್ರಲ್ಲಿ ಬೇಗ ಹೋಗ್ರು. ಅಯ್ಯಯ್ಯೋ ಲೈಟ್ ಆಗಿ ಅಣ್ಣ ತಗೊಳ್ಳೋಣ ಮುಂದಕ್ಕೆ ಓಕೆ ಡನ್. ಸಾಯಂಕಾಲ ಟೈಮ್ ಬಂದ್ಬಿಟ್ಟು ಗೊತ್ತಾಗಿಲ್ಲ ಅಂದ್ಬಿಟ್ಟು ಬಿಟ್ಟಿರ್ಬೇಕು ಮೇ ಬಿ. ಏನಿದು ವೆಲ್ಕಮ್ ಟು ವೈನಾಡು ವೈಲ್ಡ್ ಕ್ರಾಪ್ ಸೆಂಚ್. ಓಯ್ಯೋ ಕೇರಳ ಎಂಟ್ರಿನಾ? ಪೊಲೀಸ್ ಯಾವನಾದ್ರು ನೋಡಿದ್ರೆ ಹಾಕೊಂಡ್ಬಿಡ್ತಾನಲ್ಲಪ್ಪ. ಅಣ್ಣ ಎಲ್ಲನ ಬತ್ತೀಯ? ನಾವೇ ನೈಟ್ ಟೈಮ್ ಈ ವಿಸಿಬಲ್ ಅಷ್ಟೊಂದ್ ಇರಲ್ಲ ಅಂದ್ರು ನಾವು ಹೋಯ್ತಿದೀವಿ. ಅದ್ರಲ್ಲಿ ನೀನ್ ಬೇರೆ ಅಪೋಸಿಟ್ ಎಲ್ಲ ಬತ್ತಿಯಲ್ಲ ಅಣ್ಣ. ಐ ಥಿಂಕ್ ಒಂಥರ ಟಡಗು ಅಂತ ಇದೆ. ಕೇರಳ ಚೆಕ್ ಪೋಸ್ಟ್ ಅಲ್ಲಿ ಹಾಕೊಂಡ್ರೆ ಸರಿ ಇರಿ, ಬ್ಲಾಗ್ ನ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ಕೇರಳ ಇದು ಪೊಲೀಸ್ ಅವ್ನು ಹಾಕೊಂಡ್ ಗುಮ್ತಾ ನಮ್ನ. ಇದು ಕೇರಳ, ಇದು ಪೊಲೀಸ್ ಅವ್ರು ನೋಡಿದ್ರೆ ಹಾಕೊಂಡ್ ಗುಮ್ತಾರ, ವ್ಲಾಗ್ ಮಾಡಂಗಿಲ್ಲ. ಕೇರಳದಲ್ಲಿ ಅಲೌಡ್ ಇಲ್ಲ. ಸೈಡ್ಗೆ ಹಾಕೋತೀನಿ ಬರ್ರಿ. ಓಕೆ ಸೋಲ್ಜರ್ಸ್, ನಾನು ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ಐ ಮೀನ್ ಪಾರ್ಟ್ 4 ಅಲ್ಲಿ ತನಕ ಸ್ಟೇ ಟ್ಯೂನ್. ಓಕೆ ಫ್ಯಾಮ್ಸ್, ಬಾಯ್.